ಸರ್ ಭತ್ತ ಯಾವಾಗ ಯಾವಾಗ ಬೆಳಿತಾರೆ ಇಲ್ಲಿ? ಭತ್ತ ಹೆಚ್ಚಿಗೆ ಜೂನ್‌ನಲ್ಲಿ ಬಿತ್ತುತ್ತಾರೆ ಗದ್ದೆಗೆ. ಹಾಂ ಸರ್. ಮತ್ತೆ ಅದನ್ನ ಸಸಿ ಮಾಡಿ ಒಂದು 20, 25 ದಿವಸದಲ್ಲಿ ಕೀಳ್ತಾರೆ. ಹಾಂ. ಕಿತ್ತು ಮತ್ತೆ ನಾಟಿ ಮಾಡ್ತಾರೆ. ಹಾಂ, ಹಾಂ. ಆ, ಇದು ಅವರೆಲ್ಲ ಕೈಲಿ ನಡೀತಾರೆ? ಎಲ್ಲ ಇದೀಗ ಹಾಗೆ ಬಿತ್ತದ್ದು, ಹಾಗೆ ಹಿಂಗೆ ಬಿಟ್ಟಿದ್ದು, ಚೆಲ್ಲಿದ್ದು? ಚೆಲ್ಲಿ ಬಿಟ್ಟದ್ದು. ಮತ್ತೆ 3-3.5 ತಿಂಗಳಿಗೆ ಮತ್ತೆ ಕಟಾವಿಗೆ ಬರ್ತದೆ. ಮತ್ತೆ ಪೈನಾಪಲ್ ಗಿಡದಲ್ಲಿ ಅಕ್ಟೋಬರ್. ಸರ್ ಅಲ್ಲಿ ಹ್ಮ್. ಪೈನಾಪಲ್ ಗಿಡದ ಅದೇ ಹೆಂಗೆ? ಪೈನಾಪಲ್ ಅದು 1 ವರ್ಷ ಬೇಕಾಗ್ತದೆ ಅದು ಸಸಿ ಇದಾಗ್ಲಿಕ್ಕೆ. ಒಂದು ವರ್ಷ ಹಾ ಅದ್ ಮೇಲ್ಗಡೆ ಬಂದ್ಬಿಡ್ತದಲ್ಲ? ಹಾ ಅದು ಮೇಲೆಗೆ ಇದು ಚಿಗುರಾಗಿ ಮತ್ತೆ ದೊಡ್ಡದಾಗ್ತದೆ, ಬಲಿತದೆ. ಬಲ್ದ ಮೇಲೆ ಸ್ವಲ್ಪ ಕಲರ್ ಅದು ಚೇಂಜ್ pineapple ಆಗ್ತದೆ. ಗಿಡ? ಪೈನಾಪಲ್ ಚೆನ್ನಾಗಿ ಬರ್ತದೆ ಎಲ್ಲ ಕಡೆಯಲ್ಲಿ. Pineapple ಅಲ್ಲ? ಎಲ್ಲ ಮಾಡ್ತಾ ಈಗೆಲ್ಲ ಇದ್ದಾರೆ. ಕಾಯಿ ಇಲ್ಲೇನಲ್ಲ ಈಗ? ಇದಿಲ್ಲ, ಅದು ಇದೀಗ ಕಾಯಿ ನೆಟ್ಟು ಆಗಿತ್ತಾ ಇಲ್ಲ ಇಲ್ಲ ಸಸಿ ಅಷ್ಟೇ ಇನ್ನು ಸಸಿ? ಈಗ ಅದು ಬರ್ಬೇಕಷ್ಟೇ. ಕಾಯಿ ಆಯ್ತು ಆಗ್ತದಲ್ಲ, ನೀವು ಕಟ್ ಮಾಡಿದ್ಮೇಲೆ ಅದು ಪೂರ್ತಿ ಗಿಡ ತೆಗಿಬೇಕಾ ಮತ್ತೆ ಮತ್ತೆ ಬೆಳಿತಾ ಇರ್ತದೆ? ಬೇಡ, ಅದು ಅದು ಜುಟ್ಟು ಉಂಟು ಅದ್ರ ತುದಿಯಲ್ಲಿ, ಅದನ್ನು ಕಿತ್ತು ಬೇರೆ ನೆಡ್ಬೇಕು. ಇದರಲ್ಲಿ ಬೇರೆ ಮುಖ್ಯ ಹೊಡೆದು ಬರ್ತದೆ. ಈಗ ಅಂದ್ರೆ Side. ಒಂದು ಗಿಡಕ್ಕೆ ಒಂದೇ ಪೈನಾಪಲ್? ಇಲ್ಲ ಇಲ್ಲ, ಮತ್ತೆ ಸೈಡ್ ಅಲ್ಲಿಗೆ ಇದಾಗಿ ಬರ್ತದೆ. ಅಂದ್ರೆ ಜುಟ್ಟು ಉಂಟು ಅದರಲ್ಲಿ, ಹಾ, ಸರ್. ಕಾಯಿ ಜುಟ್ಟು, ಅದನ್ನ ತೆಗೆದು ನೆಟ್ರೆ ಇದೇ ತರ ಸಸಿಯಾಗಿ ಮತ್ತೆ ಅಡಿಕೆ ಬರೋದು ಎಷ್ಟು ವರ್ಷಕ್ಕೆ ಅದು? ಅಡಿಕೆ ಒಂದು 4 ವರ್ಷ ಆಗ್ತದೆ. 4 ವರ್ಷ. ಅದು ಈಗ ಫಸ್ಟಿಗೆ ಅಡಿಕೆ ಅಷ್ಟು 4 ಚೆನ್ನಾಗಿ ವರ್ಷ ಬರ್ತದೆ. ತನಕ ಈಗ 5 ವರ್ಷದ ಮೇಲೆ, 5 ವರ್ಷದ ನಂತರ ಚೆನ್ನಾಗಿ ಫಸಲು 5 ವರ್ಷ. ಬರುದು. ಫುಲ್ ಎತ್ತರ ಆದ್ಮೇಲೆ ಬರ್ತದೆ. ಫಸ್ಟಿಗೆ ಬರುವ ಅದು ಫಸಲು ನಿಲ್ಲುವುದೂ ಇಲ್ಲ. ಅದರಲ್ಲಿ ಹೂ ಕೊನೆ ಬಿಡ್ತದೆ ಬಿಟ್ರೆ ಅದರಲ್ಲಿ ಫಲ ಬರುವುದಿಲ್ಲ. ಅದು ಎಷ್ಟು ಅಂದ್ರೆ ಎಷ್ಟು ಗಿಡ ಸರ್ ಅದೀಗ? ಎಷ್ಟು ಗಿಡ? ಇದರಲ್ಲಿ 125 125 ಸಸಿ ಉಂಟು 8 ಫೀಟಿಗೆ. ಒಂದು 100 ಗಿಡಕ್ಕೆ 5 ವರ್ಷಕ್ಕೆ ಎಷ್ಟು ಖರ್ಚಾಗ್ಬೋದು? 100 ಗಿಡಕ್ಕೆ ಅಂದ್ರೆ ಇದು ಮಾಡಿದ ಹಾಗೆ ಉಂಟು. ನಮ್ಮ ಕಡೆಯಲ್ಲೆಲ್ಲ ಕೂಲಿ ಕಡಿಮೆ, ನಮ್ಮ ಕಡೆಯಲ್ಲೆಲ್ಲ ಕೂಲಿ ಜಾಸ್ತಿ ಇರ್ತದೆ. ಅದು ಒಂದು ಅಂದಾಜು ಒಂದು 5 ವರ್ಷದ ಲೆಕ್ಕ, ಎಲ್ಲ ಗೊಬ್ಬರ ಗಿಬ್ಬರ ಎಲ್ಲ ಸೇರಿ ಗಿಡ ಸಸಿಗೆಲ್ಲ ಲೆಕ್ಕ ಮಾಡಿ ಅಂದ್ರೆ 5 ವರ್ಷಕ್ಕೆ ಎಷ್ಟಾಗ್ಬೋದು ಅಂದಾಜು ಖರ್ಚು? 5 ವರ್ಷಕ್ಕೆ ಸಾಧಾರಣ ಒಂದು 30, 25ರಿಂದ 30 ಸಾವಿರ ಬೇಕಾಗ್ತದೆ. ಒಂದು 100 ಗಿಡಕ್ಕೆ? 100 ಗಿಡಕ್ಕೆ ಬೇಕು. ನಿಮ್ಮ ಕಡೆಗೆ ಅದು 5 ವರ್ಷ ನಂತರ ಗೊಬ್ಬರ ಎಲ್ಲ ತಕೊಂಡು ಹಾಕುವುದಾದ್ರೆ ಜಾಸ್ತಿ ಆಗುತ್ತೆ ಬಿಟ್ಟರೆ ಕಡಿಮೆ ಆಗುದಿಲ್ಲ. ಮತ್ತೆ ಈ ಕಡೆ ಕೂಲಿ ಜಾಸ್ತಿ ಅಲ್ಲ. ಹೌದು. JCB ಯಲ್ಲಿ ಫಸ್ಟಿಗೆ ತೋಡು ತೆಗೆದು ಸಸಿ ನಡ್ತಾರೆ, ಇಲ್ಲಾಂದ್ರೆ ಒಂದೊಂದು ಅಂತರಕ್ಕೆ ಸಸಿ ಲೆವೆಲಲ್ಲಿ ಹೊಂಡ ಮಾಡಿ ಆ ಥರ ಮಾಡ್ತಾರೆ. ಈಗ ಸರ್ ನೀವು 5 ವರ್ಷ ತನಕ 25ರಿಂದ 30 ಸಾವಿರ ಬಂಡವಾಳ ಹಾಕಿ ಗಿಡ ಬರ್ತದಲ್ಲ, ಬಂದಾಗ ಫಸ್ಟ್ ಇದಿರ್ತದಲ್ಲ, ಫಸ್ಟ್ ಕಾಯಿ ಎಷ್ಟಾಗ್ಬೋದು? ಎಷ್ಟು ಟನ್, ಎಷ್ಟು ಕ್ವಿಂಟಲ್ ಆಗ್ಬೋದು? ಹೀಗೆ ಬರುವುದಿಲ್ಲ, ಒಂದು ಮತ್ತೆ ಫಲ ಕೊಡ್ಲಿಕ್ಕೆ ಶುರು ಮಾಡಿ 2-3 ವರ್ಷದ ನಂತರ ಒಳ್ಳೆದು. 2-3 ವರ್ಷ ಸುಮಾರು ಒಂದು ಅಂದ್ರೆ ಅಂದಾಜು ಎಷ್ಟು ಬರ್ಬೋದು? 7 ವರ್ಷದ ನಂತರ ಒಳ್ಳೆ ಇದು ಬರ್ಬೋದು. 7 ವರ್ಷದ ನಂತರ. ನೀವು ಅಂದ್ರೆ 5 ವರ್ಷ ಹಾಕಿದ ಬಂಡವಾಳ ಒಂದೇ ಟೈಮ್ ಬರ್ಬೋದಾ? ಒಂದೇ ವರ್ಷದಲ್ಲಿ? ಟೈಮಲ್ಲಿ ಬರುವುದಿಲ್ಲ. ಆ ಟೈಮಲ್ಲಿಯೂ ಅದಕ್ಕೆ ಬುಡ ಎಲ್ಲ ಮಾಡಬೇಕಲ್ಲ, ಮತ್ತೆ ಕಟಾವು ಮಾಡುವುದು ಎಲ್ಲ ಕೆಲಸ ಉಂಟು ಅದಕ್ಕೆ. ಮತ್ತೆ ಫಸ್ಟಿಗೆ ಇದರದ್ದು ಸಿಂಗಾರ ಕೊನೆ ಎಲ್ಲ ತೆಗಿತಾರೆ. ಸಿಂಗಾರ ಅಂದ್ರೆ ದೇವ್ರ ಮೇಲೆ ಹಾಕ್ತಾರಲ್ಲ? ಹಾ, ಹಾಕ್ತಾರಲ್ಲ ಸಿಂಗಾರ. ಈ ಸಣ್ಣ ಗಿಡಕ್ಕೆ ಈಗ ಬರ್ತದೆ ಸರ್? ಈಗ ಬರುವುದಿಲ್ಲ, ಇನ್ನೆರಡು ವರ್ಷ ಹೋಗ್ಬೇಕು. ಇನ್ನೊಂದೆರಡು ವರ್ಷ. ಈಗ ದೇವಸ್ಥಾನಕ್ಕೆಲ್ಲ ಕೊಡೋದು ಸಣ್ಣ ಗಿಡದೇ ಕೊಡ್ತಾರಲ್ಲ ಅವರು? ದೊಡ್ಡ ಗಿಡದೆಲ್ಲ ಅವರು ತೆಗೀಲಿಕ್ಕೆಲ್ಲ ಜನ ಇರುದಿಲ್ಲ ಅಂತ ಹೇಳಿ ಅದನ್ನೇ ತೆಗೀನಿ ಅಂತ ಹೇಳಿ ತೋಟ ವಹಿಸಿ ಕೊಡ್ತಾರೆ ಕೆಲವರಿಗೆ. ಅವರು ಅಡಿಕೆ ಎಲ್ಲ ತೆಗೆಯುವುದಿಲ್ಲ, ಕೊನೆಯನ್ನೇ ತೆಗಿತಾರೆ. ಮತ್ತೆ ಈಗ ಫಸ್ಟಿಗೆ ಬರುವುದು ಕೆಲವರು ಅದನ್ನು ವಹಿಸಿ ಕೊಡ್ತಾರೆ 1 ವರ್ಷ ತೆಗಿಲಿಕ್ಕೆ. ಮತ್ತೆ ಫಲ ನಿಲ್ಲಿಕ್ಕೆ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಪುನಃ ಅವರು ಇಟ್ಟು. ಇದೀಗ 2ನೇ ಬೆಳೆ. ಈಗ ಮೊದ್ಲು ಇದ್ರ ಭತ್ತನೇ ಇತ್ತಲ್ಲ? ಇದರಲ್ಲಿ ಭತ್ತ ಇತ್ತು. ಭತ್ತ ತೆಗೆದು ಮತ್ತೆ ಭತ್ತನೇ ಹಾಕಿದ್ರಿ? ಭತ್ತ ಕಟ್ಟಾದ್ಮೇಲೆ ನೀವು ಕೈಲಿ ಕಟ್ ಮಾಡೋದ, ಮಷೀನ್ಲಿ ಕಟ್ ಮಾಡೋದ? ನಮ್ಮಲ್ಲಿ ಇದೀಗ ನಾವು ಕೈಯಲ್ಲಿ ಮಾಡಿದ್ವಿ ಇದರಲ್ಲಿ ಮಳೆಗಾಲದಲ್ಲಿ. ಇನ್ನೀಗ ಮಿಷನ್ ಅಲ್ಲಿ ಇದು. ಈಗ ನಾವು ಕಟ್ ಮಾಡ್ತೀವಲ್ಲ, ಕಟ್ ಮಾಡಿದ ತಕ್ಷಣ ಮತ್ತೆ ಹೊಳ ಅದ್ರ ಮೇಲೆ ಸಸಿ ಬರುದಿಲ್ವಾ? ಇಲ್ಲ, ಅದಷ್ಟು ಚೆನ್ನಾಗಿ ಬರುದಿಲ್ಲ, ನಾಟಿ ಮಾಡ್ಲೇಬೇಕು. ಮತ್ತೆ ಪುನಃ ಎಲ್ಲ ನೇಗಿಲೆಲ್ಲ ಹೊಡೆದು ಮತ್ತೆ ಹೊಲ ಎಲ್ಲ ಸರಿ ಮಾಡ್ಕೊಂಡು ಮತ್ತೆ ಮಾಡ್ಬೇಕಲ್ಲ? ಪುನಃ ಲೆವೆಲ್ ಮಾಡಿ ಮತ್ತೆ ಒಂದೇ ನಾಟಿ ಮಾಡ್ಬೇಕು, ಇಲ್ಲಾದ್ರೆ ಈ ತರ ಬಿತ್ತಬೇಕಷ್ಟೆ. ಈ ತರ ಬಿತ್ತಿದ್ರೆ ಕಟಾವ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಅದ್ ನಟ್ಟಿ ಮಾಡಿದ್ರೆ ಕೈಯಲ್ಲಿ ಕೊಯ್ಲಿಕ್ಕೆ ಚಂದ. ಅದು ಹಿಂಗ ಒಂದೊಂದೇ ಅದೇ ಎಷ್ಟು ಇದೇ ಗ್ಯಾಪ್ ನಿಮ್ಗೆ ಉಂಟು ಜಾಸ್ತಿ ಅಷ್ಟರಲ್ಲಿ. ಖರ್ಚಾಗೋದಿಲ್ಲ ಹಿಂಗೆ ಇದು ಮಾಡ್ಕೊತ ಹೋದ್ರೆ? ಇದು ಕಡಿಮೆ ಖರ್ಚು. ಅದೆಲ್ಲ ಇದು ಅಂದ್ರೆ ಹೆಂಗಸರಿಗೆ ಎಲ್ಲ ಕೂಲಿ ಕೊಡುದು ಅದೆಂತ ಇಲ್ಲಲ್ಲ. ಇದು ಗಂಡಸರೇ ಇದು ಮಾಡ್ಕೊಂಡು ಪೂಟಿ ಆದ ತಕ್ಷಣ ಅದನ್ನು ಬಿತ್ತಿ ಬಿಡ್ತಾರೆ. ಅದು ಮತ್ತೆ ಕಟಾವಿ ಬಂದಾಗ ಮಿಷನ್ನಲ್ಲಿ ಇದು ಎಲ್ಲ ದೊಡ್ಡ ಮಿಷನ್ನಲ್ಲಿ ಕೊಯ್ತಾರೆ. ಕೆಲವರು ಈ ಸಣ್ಣ ಮಿಷನ್ನಲ್ಲಿ ಕೊಯ್ದು ಮತ್ತೆ ಹೊತ್ತು ಇದು ಮಾಡ್ತಾರೆ, ಭತ್ತ ತೆಗಿತಾರೆ. ಆ ಥರ ಉಂಟು.
ಹನ್ನೆರಡು ಗಿಡಕ್ಕೂ ಇನ್ಸಮಿನೇಷನ್ ಮಾಡಿ ಹ್ಮ್. ಕೃತಕ ಗರ್ಭಧಾರಣೆ ಮಾಡಿ ಎಲ್ಲ ಈಗ ಜೆರ್ಸಿ ಕ್ರಾಸ್ ಚೆಪ್ ಕ್ರಾಸ್ ಅಂಥದ್ದು ಇದಾಗಿದೆ. ಪ್ಯೂರ್ ಇಲ್ಲದೆ ಇದ್ರು ಅದಕ್ಕೆ ಮತ್ತೆ ಇನ್ಸಮಿನೇಷನ್ ಅದೇ ಕೃತಕ ಗರ್ಭಧಾರಣೆ ಮಾಡಿ ಒಳ್ಳೆ ತಳಿ ಬರ್ತದೆ ಮತ್ತೆ ಹ್ಮ್. ಆ ಥರ. ಈಗ ನಮ್ಮಲ್ಲಿ ಒಂದು ಎಚ್ ಎಫ್ ಉಂಟು ಮತ್ತೆ 3 ಜೆರ್ಸಿ ಉಂಟು. ಇದಕ್ಕೆ ಅಂದ್ರೆ ಗಂಟೆನ ಕೆಳಗೆ ನೀರು ಇರಲೇಬೇಕಾದ್ರೆ ಹಾ ನೀರು ಬೇಕಾಗ್ತದೆ. ಇನ್ನೀಗ ಇದು ಈಗ ಈಗ ನಮ್ ಕಡೆ ಹೆಂಗಂದ್ರೆ ಈಗ ಗೋಧಿ ಬೆಳಿತಾರಲ್ಲ, ಒಂದ್ಸಲ ನೀರ್ ಹಾಯಿಸಿದ್ರೆ ಒಂದ್ 3-4 ದಿನ ಬಿಟ್ಟ ಇದು ನೀರ್ ಕೆಳಗೆ ಕಂಟಿನ್ಯೂ ನೀರೇ ಬೇಕು. ಇರ್ಲೇಬೇಕು. ಇದು ತೆನೆ ಎಲ್ಲ ಹೊರಗೆ ಬರ್ತದಲ್ಲ, ತೆನೆ ಹೊರಗೆ ಬಂದ ನಂತರ ಗಟ್ಟಿ ಆದ್ಮೇಲೆ ಬೇಕಾದ್ರೆ ನೀರು ಇಲ್ಲದೆ ಇದ್ರು ಕೆಲವುದು ಪಸೆ ಇರ್ತದೆ, ಫುಲ್ ಹಾಲಿನ ಟೈಪ್ ಇದಾಗ ಅದು ಗಟ್ಟಿಯಾಗ್ಬೇಕು. ಗಟ್ಟಿ ಆಗದಾಗ ಬಿಟ್ರೆ ಆಯ್ತು. ಹ್ಮ್. ಓಕೆ ಸರ್, ಥ್ಯಾಂಕ್ ಯು. ವಿಡಿಯೋ ನೋಡಿದ್ರಲ್ಲ, ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿರಿ. ಆ್ಯಕ್ಚುಲಿ ನಾ ಇದು ಫಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ, ಬಟ್ ಹೆವಿ ನರ್ವಸ್ ಆಗಿಬಿಟ್ಟಿದ್ದೆ ನಾನೇ. ಆ್ಯಕ್ಚುಲಿ ಏನಂದ್ರೆ ನಾರ್ಮಲ್ ಆಗಿ ಮಾತಾಡ್ಬೋದು, ಆದರೆ ಕ್ಯಾಮ್ರಾ ಮುಂದೆ ಮಾತಾಡೋಕೆ ಹೆದರ್ತಿದ್ದೀವಿ ನಾವು ಜಾಸ್ತಿ. ಮತ್ತು ನಾನು ಇವ್ರ ಬಗ್ಗೆ ಪರಿಚಯ ಮಾಡಿಕೊಡ್ಲಿಲ್ಲ. ಇವ್ರ ಹೆಸರು ಏನಂದ್ರಪ್ಪ, ಬಾಲಕೃಷ್ಣ ಸರ್ ಅಂತ. ಇವರು ಮೂಲತಃ ಉಡುಪಿಯವರು. ಸುಮಾರು ಟಾಪಿಕ್ ಬಗ್ಗೆ ಮಾತಾಡಿದ್ರು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.